ಮಲೆನಾಡು ಶಿವಮೊಗ್ಗ ಸೇರಿದಂತೆ ರಾಜ್ಯದಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ಹೆಚ್ಚಾಗಿದ್ದು ಆನೆ ದಾಳಿ ತಡೆಯದ ಅರಣ್ಯ ಇಲಾಖೆ ವಿರುದ್ಧ ಈಗ ಜನ ಆಕ್ರೋಶ ಹೊರಹಾಕ್ತಿದ್ದಾರೆ. 4 ಆನೆಗಳ ಆರೋಗ್ಯ ಸ್ಥಿತಿ ಕೂಡ ಗಂಭೀರ ಸ್ಥಿತಿಗೆ ತಲುಪಿರೋದ್ರಿಂದ ಇದು ಕೂಡ ಹಲವು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಈ ಕುರಿತ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕಳೆದ 20 ದಿನದ ಹಿಂದೆಯಷ್ಟೇ ಶಿವಮೊಗ್ಗ ದಸರಾದ ಜಂಬೂ ಸವಾರಿಯನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟು ಜನರ ಗಮನ ಸೆಳೆದಿದ್ದ ಸಕ್ರೆಬೈಲು ಆನೆ ಬಿಡಾರದ ಆನೆಗಳ ಆರೋಗ್ಯ ಸ್ಥಿತಿ ಸಂಪೂರ್ಣ ಹದಗೆಟ್ಟಿದೆ. ಶಿವಮೊಗ್ಗ ದಸರಾದಲ್ಲಿ ಅಂಬಾರಿ ಹೊತ್ತಿದ್ದ ಸಾಗರ್ ಹಾಗೂ ಕುಮ್ಕಿ ಆನೆಯಾಗಿದ್ದ ಬಾಲಣ್ಣ ಆನೆ ಸೇರಿದಂತೆ ಶಿವಮೊಗ್ಗದ ಗಾಜನೂರಿನ ಬಳಿಯ ಸಕ್ರೆಬೈಲು ಆನೆ ಬಿಡಾರದಲ್ಲಿನ ಒಟ್ಟು 4 ಆನೆಗಳು ಅನಾರೋಗ್ಯಕ್ಕೆ ಒಳಗಾಗಿವೆ. ಸಾಗರ ಆನೆ ಇರಬಹುದು, ಬಾಲಣ್ಣ ಆನೆ ಇರಬಹುದು. ಬಾಲಣ್ಣ ಆನೆ ಶಿವಮೊಗ್ಗ ದಸರಾದಲ್ಲಿ ಪಾಲ್ಗೊಳ್ಳುವಂಥ ಆನೆ. ಅದು ಕಿವಿಗೆ ಗಾಯ ಆಗಿದೆ. ಕಿವಿ ಗಾಯ ಆಗಿರೋಂಥದ್ದು ಅದನ್ನ ಸರಿಯಾಗಿ ಟ್ರೀಟ್ಮೆಂಟ್ ಆಗದೇನೆ ನಿರ್ಲಕ್ಷ್ಯಕ್ಕೊಳಪಟ್ಟು ಆ ಆನೆ ಈಗ ಕಿವಿಯ ಭಾಗ ಗ್ಯಾಂಗ್ರೀನ್ ಆಗೋ ರೀತಿಯಲ್ಲೇ ಆಗೋಗ್ತಾ ಇದೆ. ಅದು ಕುಮ್ಕಿ ಆನೆಯಾದ ಬಾಲಣ್ಣನ ಕಾಲು ನೋವಿಗೆ ಹಾಗೂ ಅಂಬಾರಿ ಹೊತ್ತಿದ್ದ ಸಾಗರ್ ಆನೆಯ ಹೊಟ್ಟೆ ನೋವಿಗೆ ಇಂಜೆಕ್ಷನ್ ನೀಡಲಾಗಿತ್ತು. ಆದರೆ ಆ ಇಂಜೆಕ್ಷನ್ ರಿಯಾಕ್ಷನ್ ಆಗಿ ಬಾಲಣ್ಣನ ಕಿವಿ ಗಾಯವಾಗಿ ಹುಳು ಬಿದ್ದಿದ್ದು ಕಿವಿ ಕೊಳೆತು ಬೀಳ್ತಿದೆ. ಇನ್ನೊಂದೆಡೆ ಸಾಗರ್ ಆನೆ ರಿಯಾಕ್ಷನ್ನಿಂದ ಗಾಯವಾಗಿ ಕೀವು ತುಂಬಿಕೊಂಡಿದೆ. ಆರಂಭದಲ್ಲಿ ನಿರ್ಲಕ್ಷ್ಯ ವಹಿಸಿದ್ದ ವನ್ಯಜೀವಿ ವಿಭಾಗದ ಅಧಿಕಾರಿಗಳು ಇದೀಗ ಬನ್ನೇರುಘಟ್ಟದಿಂದ ವೈದ್ಯರ ಕರೆಸಿ ಚಿಕಿತ್ಸೆ ಕೊಡಲಾರಂಭಿಸಿದ್ದಾರೆ. ಸ್ವಲ್ಪ ಡಾಕ್ಟ್ರು ಕೆಲವೊಂದು ಸಾರಿ ಏನಾದರೂ ಬೇರೆ ರೀತಿಯಲ್ಲಿ ಆಗಿರ್ಬೋದು ಅನ್ನೋಂಥ ಒಂದು ಸಸ್ಪಿಷನ್ ಇತ್ತು. ಬಟ್ ನಮ್ಮ ಮುರಳಿ ಅಂತೇಳಿಬಿಟ್ಟು ತಾವರೆಕೊಪ್ಪ ಝೂನಲ್ಲಿ ಡಾಕ್ಟ್ರೇ ನೋಡ್ತಿದ್ದಾರೆ. ಹಿ ಈಸ್ ವೆರಿ ನಾಲೆಡ್ಜಬಲ್, ಎಕ್ಸ್ಪರ್ಟ್ ಇದ್ದಾರೆ. ಒಟ್ಟಾರೆ ವಿಚಾರ ತಿಳಿತಾ ಇದ್ದಂತೆ ಎಚ್ಚೆತ್ತಿರುವ ಅರಣ್ಯ ಸಚಿವರು ವಾರದೊಳಗೆ ವರದಿ ನೀಡುವಂತೆ ಸೂಚಿಸಿದ್ದು, ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿ ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಳ್ತಾರಾ ಎಂಬುದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಸಾವಂತ್ ಜೊತೆ ನವೀನ್ ಪುರದಾಳ್, ಗ್ಯಾರಂಟಿ ನ್ಯೂಸ್, ಶಿವಮೊಗ್ಗ.